ನಡಿ ಈಗ ಶುರು ಮಾಡೋಣ. ಕೇಸರಿಯಿಂದ ಮನೋಲ್ಲಾಸ ಮನಸ್ಸು ಮತ್ತೇರಿ ಕುಣಿದಾಡಿದೆ ನೋಡು, ಮನಸ್ಸು ಮತ್ತೇರಿ ಕುಣಿದಾಡಿದೆ ನೋಡು. ಕ್ಷಣ ಕ್ಷಣವೂ ಆಚರಿಸಿ ಕೇಸರಿ ಹಬ್ಬ. ವಿಮಲ್ ಬಾಯಲ್ಲಿ ಹೇಳಿ ಕೇಸರಿ. ಎಚ್.ಡಿ. ರೇವಣ್ಣ ವಿರುದ್ಧ ಲೈಂಗಿಕ ದೌರ್ಜನ್ಯ ಆರೋಪ ಏನ್ ದಾಖಲಾಗಿದೆ, ಇಲ್ಲಿಯವರೆಗೂ ಒಂದೇ ಒಂದು ಕೇಸ್ ಅಷ್ಟೇ ದಾಖಲಾಗಿರೋದು ತನಿಖೆಯ ಸಂದರ್ಭದಲ್ಲಿ ಬೆಳಕಿಗೆ ಬರ್ತಾ ಇದೆ. ಸಂತ್ರಸ್ತೆಯ ಹೇಳಿಕೆಯನ್ನ ಒಂದ್ ಕಡೆ ಎಸ್ಐಟಿ ತಂಡ ಪಡೆದುಕೊಂಡಿದೆ. ಈ ಪ್ರಕರಣದಲ್ಲಿ A1 ಆಗಿದ್ದಾರೆ ಎಚ್.ಡಿ. ರೇವಣ್ಣ. ಏಪ್ರಿಲ್ 30ರಂದು ನೋಟಿಸ್ ಅನ್ನ ಕೊಟ್ಟಿತ್ತು ಎಸ್ಐಟಿ ತಂಡ. ಇಂದು ರೇವಣ್ಣ ವಿಚಾರಣೆಗೆ ಹಾಜರಾಗುವುದು ಒಂದ್ ಕಡೆ ಡೌಟ್ ಅಂತ ಕೂಡ ಹೇಳಲಾಗ್ತಾ ಇದೆ. ತಮ್ಮ ವಕೀಲರ ಮೂಲಕ ಕಾಲಾವಕಾಶವನ್ನ ಕೇಳುವಂತಹ ಸಾಧ್ಯತೆಗಳು ಕೂಡ ಇರುವಂತದ್ದು. ಇಲ್ಲಿಯವರೆಗೂ ಏಕೈಕ ಸಂತ್ರಸ್ತೆಯಿಂದ ದೂರು ದಾಖಲಾಗಿದೆ. ಸಂತ್ರಸ್ತೆಯ ಹೇಳಿಕೆಯನ್ನ ಈಗಾಗಲೇ ಎಸ್ಐಟಿ ತಂಡ ಪಡೆದುಕೊಂಡಿರುವಂಥದ್ದು. ಇವತ್ತು ರೇವಣ್ಣ ಅವರು ವಿಚಾರಣೆಗೆ ಹಾಜರಾಗಬೇಕಾಗುತ್ತೆ. ಆದರೆ ಅವರು ಹಾಜರಾಗೋದು ಬಹುತೇಕ ಡೌಟ್ ಅಂತ ಕೂಡ ಹೇಳಲಾಗ್ತಾ ಇರುವಂಥದ್ದು. ತಮ್ಮ ವಕೀಲರ ಮೂಲಕ ಕಾಲಾವಕಾಶವನ್ನ ಕೇಳುವಂತಹ ಎಲ್ಲ ಸಾಧ್ಯತೆಗಳು ಕೂಡ ಇರುವಂಥದ್ದು. ಈಗಾಗಲೇ ಪ್ರಜ್ವಲ್ ರೇವಣ್ಣ ಅವರ ಕಾಲಾವಕಾಶವನ್ನ ಕೊಡೋದಕ್ಕೆ ಸಾಧ್ಯ ಆಗೋದಿಲ್ಲ ಅಂತ ಹೇಳಿ ಎಸ್ಐಟಿ ತಂಡ ಹೇಳಿದೆ. ಹಾಗಾದ್ರೆ ರೇವಣ್ಣ ಅವರ ವಿಚಾರದಲ್ಲಿ ಯಾವ ರೀತಿಯಾಗಿ ಎಸ್ಐಟಿ ತಂಡ ರಿಯಾಕ್ಟ್ ಮಾಡುತ್ತೆ ಅನ್ನೋದನ್ನ ಕಾದು ನೋಡ್ಬೇಕಾಗಿದೆ. ಎಸ್, ಈ ಕುರಿತು ಮತ್ತಷ್ಟು ಡೀಟೇಲ್ಸ್ ಕೊಡ್ತಾ ಹೋಗ್ತಾರೆ ನನ್ನ ಕಲೀಗ್ ಖುಷ್ವಂತ್ ನೇರ ಸಂಪರ್ಕದಲ್ಲಿ ಜಾಯಿನ್ ಆಗಿದ್ದಾರೆ. ಏನು ಖುಷ್ವಂತ್, ಇವತ್ತು ಎಚ್.ಡಿ. ರೇವಣ್ಣ ಅವರು ಇನ್ನು ಎಸ್ಐಟಿ ತಂಡ ಕೊಟ್ಟಿರುವಂತಹ ನೋಟಿಸ್ಗೆ ರಿಯಾಕ್ಟ್ ಮಾಡಬೇಕು ಅಂದ್ರೆ ವಿಚಾರಣೆಗೆ ಹಾಜರಾಗಬೇಕು. ಹಾಜರಾಗ್ತಾರಾ? ಹಾಜರಾಗ್ಲಿಲ್ಲ ಅಂದ್ರೆ ಎಸ್ಐಟಿ ತಂಡ ಯಾವ ರೀತಿಯಾಗಿ ರಿಯಾಕ್ಟ್ ಮಾಡಬಹುದು? ಪ್ರಜ್ವಲ್ ತರ ಇನ್ನು ಈ ಒಂದು ಕಾಲಾವಕಾಶವನ್ನ ನಿರಾಕರಣೆ ಮಾಡಬಹುದಾ? ಡೀಟೇಲ್ಸ್ ಕೊಡ್ತಾ ಹೋಗೋದಾದ್ರೆ. ರಮ್ಯಾ, ಪ್ರಜ್ವಲ್ ರೇವಣ್ಣ ಅವರಿಗೆ ಸಂಬಂಧಪಟ್ಟಂಥ ವಿಡಿಯೋ ಏನಿದೆ, ಈ ಪ್ರಕರಣ ದಿನದಿಂದ ದಿನಕ್ಕೆ ಗಂಭೀರ ಆಗ್ತಾ ಇರುವಂಥದ್ದು. ಈಗಾಗಲೇ ನಿನ್ನೆ ಪ್ರಜ್ವಲ್ ಕೂಡ ಅಧಿಕೃತ ಅವರ ಒಂದು ಖಾತೆ ಏನಿತ್ತು FB ಇದ್ರ ಮೂಲಕ ಸಾಮಾಜಿಕ ಜಾಲತಾಣದಲ್ಲಿ ಅವರು ಪ್ರತಿಕ್ರಿಯೆಯನ್ನು ನೀಡಿದ್ದಾರೆ. ಜೊತೆಗೆ SIT ತಂಡದ ಮುಂದೆ ಅವರೀಗಾಗಲೇ ಅವರ ಪರ ವಕೀಲರು ಯಾರಿದ್ದಾರೆ ಅವರಿಂದ ಕಾಲಾವಕಾಶವನ್ನು ಕೋರಿದ್ರು. ಅದು SIT ಕೂಡ ಅದಕ್ಕೆ ನಿರಾಕರಣೆ ಮಾಡಿದೆ. ಅದೇ ರೀತಿ ಪ್ರಜ್ವಲ್ ರೇವಣ್ಣ ಕೂಡ ಏನು ಮಾಜಿ ಸಚಿವ H.D. ರೇವಣ್ಣ ಅವ್ರ ಮೇಲೂ ಕೂಡ ಇಲ್ಲಿ ಕೇಸ್ ಆಗಿರುವಂಥದ್ದು. ಹೀಗಾಗಿ ಅವ್ರ ಮೇಲೂ ಕೂಡ ಅವರಿಗೂ ನೋಟಿಸ್ ನೀಡಿದೆ. ಆದರೆ ಇವತ್ತು ಹೊಳೆನರಸೀಪುರ ಠಾಣೆಗೆ ವಿಚಾರಣೆಗೆ ಇವರು ಏನು ರೇವಣ್ಣ ಇದ್ದಾರೆ ಅವರು ಹಾಜರಾಗ್ತಾರ ಅನ್ನೋದೇ ಡೌಟ್ ಇರುವಂಥದ್ದು. ಬಹುತೇಕ ಅವರು ಕೂಡ ಪ್ರಜ್ವಲ್ ರೇವಣ್ಣ ರೀತಿ ತಮ್ಮ ವಕೀಲರ ಪರ ಮೂಲಕ ಏನು ಅವರು ಕೂಡ ಕಾಲಾವಕಾಶವನ್ನು ಕೇಳುವಂಥ ಸಾಧ್ಯತೆ ಇದೆ ರಮ್ಯಾ. ಜೊತೆಗೆ ಇದರೆಲ್ಲದರ ಜೊತೆಗೆ ಹಲವಾರು ಪ್ರಶ್ನೆಗಳು ಈ ಪ್ರಕರಣದಲ್ಲಿ ಹುಟ್ಟುಕೊಳ್ತಾ ಇದೆ. ಯಾಕಂತಂದರೆ ಮೊನ್ನೆ ತಾನೇ ಪ್ರಜ್ವಲ್ ರೇವಣ್ಣ ಮಾಜಿ ಕಾರು ಚಾಲಕ ಕಾರ್ತಿಕ್ ವಿಡಿಯೋವೊಂದನ್ನು ಮಾಡಿ ಪೆನ್ಡ್ರೈವನ್ನು ವಕೀಲ ದೇವರಾಜೇಗೌಡಗೆ ಕೊಟ್ಟಿದ್ದೆ ಅಂತ ಹೇಳಿದ್ದಾರೆ. ಅವರನ್ನು ಬಿಟ್ಟು ಬೇರೆ ಯಾರಿಗೂ ಕೊಟ್ಟಿಲ್ಲ ಅನ್ನುವಂಥದ್ದು. ಆದರೆ ಈ ಎಲ್ಲ ವಿರುದ್ಧ ಮಾತನಾಡ್ತಾ ಈಗ ಮಾಜಿ CM H.D. ಕುಮಾರಸ್ವಾಮಿ ಅವರು ಕಾರ್ತಿಕ್ ವಿದೇಶಕ್ಕೆ ಹಾರಿದ್ದಾನೆ ಅನ್ನುವಂಥ ಮಾತನ್ನು ಈಗಾಗಲೇ ಪ್ರಸ್ತಾಪಿಸಿರುವಂಥದ್ದು. ಹೀಗಾಗಿ ಕಾರ್ತಿಕ್ ಹಿಂದೆ ಪ್ರಭಾವಿ ರಾಜಕಾರಣಿಗಳ ಕೈವಾಡ ಇದೆ. ಹಾಗೆ ಸಂಪರ್ಕದಲ್ಲಿರಿ ಖುಷ್ವಂತ್. ಈಗ ಪ್ರಜ್ವಲ್ ರೇವಣ್ಣ ಈ ಕೇಸ್ಗೆ ಮತ್ತೊಂದು ಬಿಗ್ ಟ್ವಿಸ್ಟ್ ಸಿಕ್ಕಿದೆ. ಅವರ ಮಾಜಿ ಕಾರು ಚಾಲಕ ವಿದೇಶಕ್ಕೆ ಪರಾರಿಯಾಗಿದ್ದಾರಾ? ಹೋಗಿದ್ಯಾಕೆ? ಹಾಗಾದ್ರೆ ಕಾರ್ತಿಕ್ ಯಾಕೆ ವಿದೇಶಕ್ಕೆ ಹೋದ್ರು? SIT ಮುಂದೆ ಹಾಜರಾಗ್ತೀನಿ ಅಂತ ಹೇಳಿದ್ರು ಕಾರ್ತಿಕ್ ಕೆಲವೇ ದಿನಗಳ ಹಿಂದೆ. ಈಗ ವಿದೇಶಕ್ಕೆ ಹೋದ್ರ? ಹಾಗಾದ್ರೆ ದಿಢೀರಂತ ಕಾರ್ತಿಕ್ ವಿದೇಶಕ್ಕೆ ಹೋಗಿದ್ ಯಾಕೆ? ವಿಡಿಯೋವನ್ನ ದೇವರಾಜೇಗೌಡಗೆ ನೀಡಿದ್ದೆ ಅಂತ ಈಗಾಗಲೇ ಖುಷ್ವಂತ್ ಮಾಹಿತಿ ಕೊಡ್ತಾ ಇದ್ರು. ಅದೇ ರೀತಿಯಲ್ಲಿ ದೇವರಾಜೇಗೌಡ ಅವರಿಗೆ ನಾನು ವಿಡಿಯೋ ಕೊಟ್ಟಿದ್ದೆ ಅಂತ ಕಾರ್ತಿಕ್ ಒಂದು ಬೇರೆ ಯಾವುದೊಂದು ರಹಸ್ಯ ಜಾಗದಿಂದ ವಿಡಿಯೋ ಮಾಡಿ ಬಿಟ್ಟಿದ್ರು. ಆ ನಂತರ ಅವರು ವಿದೇಶಕ್ಕೆ ಹೋದ್ರ ಅಥವಾ ವಿದೇಶದಿಂದಾನೇ ಆ ಒಂದು ವಿಡಿಯೋನ ಮಾಡಿ ಬಿಟ್ಟಿದ್ದ? ಕಾರ್ತಿಕ್ ಹಿಂದೆ ಪ್ರಭಾವಿಗಳಿದ್ದಾರಾ? ಕಾರ್ತಿಕ್ ಆರೋಪಕ್ಕೂ ಮೊದಲೇ ಈ ವಿಡಿಯೋ ವೈರಲ್ ಆಗ್ತಾ ಇದ್ವಾ? ಈ ವಿಡಿಯೋ ಕಾರ್ತಿಕ್ಗೆ ಸಿಕ್ಕಿದ್ದು ಹೆಂಗೆ? ದೇವರಾಜ್ ಗೌಡ ವಿರುದ್ಧ ಕಾರ್ತಿಕ್ ಆರೋಪ ಮಾಡಿದ್ರು, ಅವರೇ ಬಿಡುಗಡೆ ಮಾಡಿದ್ದು ಅಂತ. ಇನ್ನು DK ಶಿವಕುಮಾರ್ ವಿರುದ್ಧ ದೇವರಾಜೇಗೌಡ ಆರೋಪ ಮಾಡಿದ್ರು, ಅವರು ಬಿಡುಗಡೆ ಮಾಡಿದ್ದು ಅಂತ. ಈ ಬಗ್ಗೆ ಕಾರ್ತಿಕ್ ವಿಡಿಯೋ ಮಾಡಿ ಹೇಳಿಕೆಯನ್ನು ಕೂಡ ಬಿಡುಗಡೆ ಮಾಡಿದ್ರು. ಒಟ್ಟಲ್ಲಿ ಇದು ಯಾರು ಬಿಡುಗಡೆ ಮಾಡಿದ್ದು ಅನ್ನೋದು ತನಿಖೆಯಿಂದಷ್ಟೇ ಗೊತ್ತಾಗಬೇಕಾಗತ್ತೆ. ಸೊ ಅಪ್ಡೇಟ್ ಪಡ್ಕೊಳ್ಳೋಣ ಖುಷ್ವಂತ್. ಕಾರ್ತಿಕ್ ವಿಚಾರದಲ್ಲಿ ಒಂದಷ್ಟು ಗೊಂದಲ ಇದೆ ಅಲ್ವಾ? ಒಂದು ವಿಡಿಯೋ ಬಿಡುಗಡೆ ಮಾಡ್ತಾರೆ, ಅದು ಎಲ್ಲಿಂದ ಅಂತ ಗೊತ್ತಾಗಲ್ಲ. ಈಗ ಅವರು ವಿದೇಶಕ್ಕೆ ಹೋಗಿದ್ದಾರೆ, ವಿದೇಶದಲ್ಲಿದ್ದಾರೆ ಅಂತ ಹೇಳಲಾಗ್ತಾ ಇದೆ. ಒಂದ್ಸರಿ ಹೇಳಿದ್ರು SIT ತನಿಖೆಗೆ ಹಾಜರಾಗ್ತೀನಿ ಅಂತ.
ಏನಿದೆ ಕ್ಲಾರಿಟಿ ಏನಾದರೂ ಇದೆಯಾ ಈ ಕಾರ್ತಿಕ್ ವಿಚಾರದಲ್ಲಿ ಖುಷ್ವಂತ್? ಓಕೆ, ಸಂಪರ್ಕ ಸಾಧ್ಯ ಆಗ್ತಾ ಇಲ್ಲ ಡ್ಯೂ ಟು ಸಮ್ ಟೆಕ್ನಿಕಲ್ ಪ್ರಾಬ್ಲಮ್. ಒಟ್ಟಿನಲ್ಲಿ ಪ್ರಜ್ವಲ್ ರೇವಣ್ಣ ಕೇಸ್ನಲ್ಲಿ ಈಗ ಒಂದು ಕಡೆ ಪ್ರಜ್ವಲ್ ವಿಚಾರಣೆಗೆ ಹಾಜರಾಗ್ತಾರಾ ಅನ್ನುವಂಥದ್ದು ಒಂದು ಆ್ಯಂಗಲ್, ಮತ್ತೊಂದು ಕಡೆ HD ರೇವಣ್ಣ ವಿಚಾರಣೆಗೆ ಹಾಜರಾಗ್ತಾರಾ ಅನ್ನುವಂಥದ್ದು ಒಂದು ಆ್ಯಂಗಲ್. ಮುಂದೆ ಕಾರ್ತಿಕ್ ಅಂದರೆ ಯಾರು ಈಗ ಮಾಜಿ ಕಾರು ಡ್ರೈವರ್ ಇದ್ದಾನೆ ಆತ ಹಾಜರಾಗ್ತಾನ ಅನ್ನೋದು, ಆತನೂ ವಿದೇಶಕ್ಕೆ ಹೋಗಿದ್ದಾನ, ಆತ ಎಲ್ಲಿದ್ದಾನೆ, ಆತನಿಗೆ ವಿಡಿಯೋ ಹೇಗೆ ಸಿಕ್ತು, ಆ ವಿಡಿಯೋವನ್ನು ಈ ಥರ ಸಾಮಾಜಿಕ ಜಾಲತಾಣಕ್ಕೆ ಬಿಟ್ಟಿದ್ಯಾರು, ಇದಿಷ್ಟು ಪ್ರಶ್ನೆಗಳು ಇದ್ದಾವೆ.